ಸ್ತ್ರೀಚಲಕಂದರೆ ಅಲಂಕರಿ ಗೌರಿ ಓಂ ಶಂಕರಿ ನಿಗಮತೆ ಗೌಚಕರಿ ಓಂ ಕರಿ ಕೌನ ಪಟಾಕ್ಷಕರಿ ಮುಕ್ಷದರಿ ಗಜಾನಂ ಭೂತಗಣಾದಿ ಸೇವತಂ. ಯೂಟ್ಯೂಬ್ ವೀಕ್ಷಕರಿಗೆ ಧನುಸ್ಸು ರಾಶಿ, ಧನುಸ್ಸು ಲಗ್ನ, ಧನುಸ್ಸು ರಾಶಿ, ಧನುಸ್ಸು ಲಗ್ನ, ಗುರು ಅಧಿಪತಿ ಅಂತ ಹೇಳ್ತೀವಿ ನಾವು. ಗುರು ಅಧಿಪತಿ. ಗುರು ಯಾವ ಥರ ಇರ್ತಾನೆ ಇವತ್ತು? ಭಾರಿ ತಾಳ್ಮೆ. ಗುರು ಅನ್ನೋದು ಮಾರ್ಗದರ್ಶನ. ಸಂಖ್ಯೆ 3. ಎಂಥ ಮೂರ್ಖ ಕೆಲಸ ಅವನಿಗೆ ಯಾರಾದರೂ ಮಾಡಕ್ಕೆ ಬಂದ್ರೆ ಅವರು ರಾಶಿಯಲ್ಲಿ ಅವ್ರು ಗೆಲ್ತಾರೆ. ಯಾಕಂದರೆ ಧನುಸ್ಸು ರಾಶಿ ಪ್ರಕಾರದಲ್ಲಿ ಗೆಲ್ಲುವಂಥ ಕುದುರೆ ಅಂತ ಹೇಳ್ತೀವಿ ನಾವು, ಓಡುವಂಥ ಕುದುರೆ. ನೋಡಿ, ಮನುಷ್ಯ ಗುರುಗಳ ಮಾರ್ಗದರ್ಶನ ಅನ್ನೋದು ತಾಳ್ಮೆ ಮುಖ್ಯ, ನಿಧಾನಂ ಪ್ರಧಾನ. ನಾವು ಎಷ್ಟು ತಾಳ್ಮೆ ತಗೊಂಡು ಕೆಲಸ ಮಾಡ್ತೀವಿ, ನಮಗೆ ದೇವರು ಯಾವುದೊಂದು ರೂಪದಿಂದ ಹೆಲ್ಪ್ ಮಾಡ್ತಾನೆ, ಯಾವುದೋ ರೂಪದಿಂದ ಒಂದು ಆಶೀರ್ವಾದ ಮಾಡ್ತಾನೆ, ಯಾವುದೊಂದು ರೂಪದಿಂದ ನಮ್ಗೆ ಒಳ್ಳೇದು ಮಾಡ್ತಾನೆ. ಆ ಒಳ್ಳೇದು ಮಾಡ್ತಾನೆ ಅನ್ನೋದು ಒಂದು ಮನಸ್ಸಿನಲ್ಲಿ ನೀವು ಇಟ್ಕೋಬೇಕು. ಯಾಕಂದ್ರೆ ಗುರುಗೆ ಯಾರು ದ್ರೋಹ ಮಾಡೋದಿಲ್ಲ, ಗುರುಗೆ ಯಾರು ಕೆಟ್ಟದ್ದು ಮಾಡೋದಿಲ್ಲ, ಗುರುಗೆ ಯಾರಿಗೆ ಕೆಟ್ಟದವಾಗಿ ಬಯಸೋದಿಲ್ಲ. ತಾಯಿ, ತಂದೆ, ಅಣ್ಣ, ಗುರುಗಳು ಇವರು ಒಂದು ದೊಡ್ಡ ಸ್ಥಾನಮಾನ ಅಂತ ಇದ್ದೇ ಇರುತ್ತೆ. ಇವರಿಗೊಂದು ಒಳ್ಳೆ ಮಾರ್ಗದರ್ಶನ ತರ್ಕೋಬೇಕಂತ ಹೇಳಿದ್ರೆ ಧನುಸ್ಸು ರಾಶಿ ಪ್ರಕಾರದಲ್ಲಿ ಗುರು ಮಾರ್ಗದರ್ಶನ ತುಂಬ ಚೆನ್ನಾಗಿದೆ. ಧನುಸ್ಸು ಲಗ್ನದಲ್ಲಿ ಶುಕ್ರ ಗುರು ಅಂದರೆ ಶುಕ್ರ ಧನ, ಹಣ, ಐಶ್ವರ್ಯ, ಮೋಜು ಮಸ್ತಿ ಅಂತ ಹೇಳಿದ್ವಿ ನಾವು. ಮೋಜು ಮಸ್ತಿ ಅಂದರೆ ಕೆಟ್ಟದಲ್ಲ, ಮೋಜು ಅಂದ್ರೆ ಭಾರಿ ಪ್ರೇಮ, ಪ್ರೀತಿ, ವಿಶ್ವಾಸ, ಅಭಿಮಾನ್ಯ, ಇಷ್ಟಪಟ್ಟವರಿಂದ ಈ ಥರದಲ್ಲಿ ನಿಮಗೆ ಅನುಕೂಲ ಆಗಂತ ಧನುಸ್ಸು ರಾಶಿಯವರು ಅಂತ ಹೇಳ್ಬೋದು. ಧನುಸ್ಸು ರಾಶಿಯವ್ರದ್ದು ಲಗ್ನದಲ್ಲಿ ಕೇತುದಲ್ಲಿ ಶುಕ್ರ, 7ನೇ ಮನೆಯಲ್ಲಿ ಕೇತು ಇದ್ದಾನೆ, 6ನೇ ಮನೆಯಲ್ಲಿ ಕುಜ ಇದ್ದಾನೆ, 8ನೇ ಮನೆಯಲ್ಲಿ ಬುಧ ಇದ್ದಾನೆ, ಮತ್ತು 3ನೇ ಮನೆಯಲ್ಲಿ ಶನಿ ಇದ್ದಾನೆ. ಶನಿ ಅವನು ಏನು ಮಾಡ್ತಾನಂದ್ರೆ ಸ್ವಲ್ಪ ಅವಾಗ ಎಳಿತಾ ಇರ್ತಾನೆ ಕಾಲು, ಅವನ ಕೆಲಸದಲ್ಲಿ ತೊಂದರೆ ಕೊಡ್ತಾ ಇರ್ತಾನೆ, ಮನಸ್ಸಿಗೆ ಸಮಾಧಾನ ಇಲ್ಲ, ಒಂಥರ ಬೇಜಾರ ಮಾಡಿಸ್ತಾನೆ. ಅಪ್ಪ ಜೀವನನೇ ಬೇಡ ಬಿಡಪ್ಪ ಅನ್ನಿಸ್ತಾ ಮೂಮೆಂಟಲ್ಲಿ ಬರ್ತಾ ಇರ್ತಾರೆ ಶನಿ. ಆದರೆ ಅವರಿಗೆ ನಾವು ಶನಿ ಏನು ಮಾಡ್ತಾನಂದ್ರೆ ಅವನು ಜಾಸ್ತಿ ಏಟು ಕೊಟ್ಟು ಅವನು ಬಿಡುಗಡೆ ಆಗ್ತಾನೆ. ಅದು ಪರ್ಮನೆಂಟ್ ಆಗೋದಿಲ್ಲ. ಇದು 7 ಶನಿ ಮತ್ತು 2 ಶನಿ, 7 ವರ್ಷ ಶನಿ, 2 ವರ್ಷ ಶನಿ, 7.5 ಶನಿ ಅಂತ ನೀವು ಕೇಳಿರ್ಬೋದು. ಆ ಶನಿ ಕಾಟ ಪ್ರತಿಯೊಬ್ಬರಿಗೆ ಬಂದೇ ಬರ್ತಾನೆ. ಆ ಶನಿ ಬಂದದಂತ ನಾವು ಸುಮ್ಮನೆ ಕುಗ್ಗಬಾರ್ದು. ನಾವು ಸಂತೋಷವಾಗಿದ್ದೀವಿ ಅಂತ ತಿಳ್ಕೊಬೇಕು, ಸಮಾಧಾನವಾಗಿದ್ದೀವಿ ಅಂತ ತಿಳ್ಕೊಬೇಕು, ಧೈರ್ಯವಾಗಿರ್ಬೇಕಂತ ತಿಳ್ಬೇಕು. ಧನುಸು ರಾಶಿಯವ್ರಿಗೆ ಗುರು ಅಧಿಪತಿ ಭಾಳ ಒಳ್ಳೆಯವನಾಗಿದ್ದಾನೆ. ಧನುಸು ರಾಶಿ ಪ್ರಕಾರದಲ್ಲಿ ಇದರಲ್ಲಿ ಬರ್ತಕ್ಕಂಥ ಮಾಂಗಲ್ಯ ಕಾರ್ಯದಲ್ಲಿ ತುಂಬ ತೊಂದರೆಗಳು ಇವರಿಗೆ. ಧನುಸು ರಾಶಿಯವರಿಗೆ ಮಾಂಗಲ್ಯ ಅಂದರೆ ಏನು? ಮದುವೆದಲ್ಲಿ ತುಂಬ ಅಡೆತಡೆ ಆಗ್ತಾ ಇರುತ್ತೆ ಇವರಿಗೆ. ಸಾಲಾವಳಿ ಕೂಡಿ ಬರೋದಿಲ್ಲ. 27-28 ವರ್ಷ ಆಯಿತು ಮಗನಿಗೆ. ಎಷ್ಟೋ ಕನ್ಯೆಗಳು ನೋಡಕ್ಕೆ ಹೋಗ್ತೀವಿ, ಕಾರ್ಯ ಆಗ್ತಾ ಇಲ್ಲ, ಕಲ್ಯಾಣ ಆಗ್ತಾ ಇಲ್ಲ. ಇವರಿಗಿರ್ತಕ್ಕಂಥ ಮಾಂಗಲ್ಯ ದೋಷನ, ವಿಧಿವೆ ದೋಷನ, ಮಂಗಳಮುಖಿ ದೋಷನ. ನೋಡಿ, ಧನುಸು ರಾಶಿಯವರಿಗೆ 3 ದೋಷ ಬಂದಿದೆ. ಒಂದು ಮಂಗಳಮುಖಿ ದೋಷ, ಒಂದು ಕರೆಮಣಿ ದೋಷ, ಒಂದು ವಿಧಿವೆ ದೋಷ. ಈ 3 ದೋಷಕ್ಕೆ ಇರುವರಿಂದ ಇವರಿಗೆ ಕಾರ್ಯ ಕಲ್ಯಾಣದಲ್ಲಿ ತುಂಬ ವಿಘ್ನ ಆಗ್ತಾ ಇರುತ್ತೆ. ಕೂಡಿ ಬರಲ್ಲ, ಫಲ ಸಿಗೋದಿಲ್ಲ, ಪ್ರಯತ್ನ ಮಾಡಿದ್ದು ಕೈಗೂಡಲ್ಲ. ಯಾಕಪ್ಪ ಧನುಸು ರಾಶಿಯರಿ ಈ ಥರ ಕರ್ಮಗಳೇನು? ನಾವೇನು ಕರ್ಮ ಮಾಡಿದ್ದೀವಿ ಇವುಗಳೇ? ಎಲ್ಲ ದೇವ್ರು ಮಾಡ್ತಾ ಇದ್ದೀವಿ, ದಿಂಡರು ಮಾಡ್ತಾ ಇದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ, ಪುನಸ್ಕಾರ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ರಿ ನಿಜ ನೀವು. ಆದರೆ ಈ ಕೆಟ್ಟಗಳಿಗೆ ಬೆನ್ನಿಂದ ಇರ್ತಕ್ಕಂಥ ದೋಷಗಳು ಅದು ಕಣ್ಣಿಗೆ ಕಾಣಲ್ಲ. ಅನಸ್ಪಟ್ಟಡೆ ಬಂದು ಅದು ಒಂಥರ ಅಮುಗ್ತಾ ಇರ್ತದೆ, ತೊಂದರೆ ಕೊಡ್ತಾ ಇರ್ತದೆ. ಆ ವಿಧಿವೆ ದೋಷದಲ್ಲಿ ನಾವು ಏನು ಮಾಡಬೇಕು? ಮಂಗಳಮುಖಿಯವರಿಂದ ದೋಷ ಏನು ಮಾಡಬೇಕು? ಕರೆಮಣಿ ದೋಷ ಏನು ಮಾಡಬೇಕು? ಈ ಧನುಸು ರಾಶಿಯವರಿಗೆ ಕೊನೆಯವರೆಗೆ ನೋಡಿ ನಾನು ಖಂಡಿತ ಹೇಳ್ತೀನಿ. ಆ ಥರ ಮಾಡಿದ್ರೆ ಸದೇನಕ್ಕಾಗುತ್ತೆ. ಧನುಸು ರಾಶಿ ಪ್ರಕಾರದಲ್ಲಿ ಇದರಲ್ಲಿ ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿದೆ ಈ ವರ್ಷ ಇವರಿಗೆ. ಓದ್ತಾನೆ ಮಗ, ಡಿಗ್ರಿ, ಡಬಲ್ ಡಿಗ್ರಿ, ಒಂದು LKG ಇಂದ VKG ಇಟ್ಕೊಂಡು SLC PUC ವರೆಗೆ ವಿದ್ಯೆ ಚೆನ್ನಾಗಿದೆ ಇವರಿಗೆ, ಏನು ತೊಂದರೆ ಇಲ್ಲ. ಮನೆ ಕಟ್ಟೋ ಯೋಗ, ಅಪ್ಪ ಮನೆಯೇ ಕಟ್ಟೋಕ್ಕಾಗ್ತಿದ್ದಿಲ್ಲಪ್ಪ, ಈ ವರ್ಷ ಪ್ರಾರಂಭ ಮಾಡೋಣ ಇಲ್ಲ ಅನ್ನೋರು ಈ ಮನೆ ಸತೆ ನಿಮಗೆ ಕೈಗೂಡುತ್ತೆ, ಲಕ್ಷ್ಮಿ ಕೈ ಸೇರುತ್ತೆ. ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕಾಗಿಲ್ಲ. ಮತ್ತು ಸಾಲ ಕೊಟ್ಟಿದ್ದೀವಿ, ಸಾಲ ಬರುತ್ತೆ ಇಲ್ಲ, ಸಾಲ ನಾವು ಕೊಟ್ಟಿದ್ದೀವಿ, ತಿರುಗಿ ಅವ್ರ ಹತ್ರ ಸಾಲ ತಗೊಂಡಿವಿ, ನಮಗೆ ಸಾಲ ತೀರ್ಸೋಕ್ಕಾಗಲ್ಲ ಅಂಥವರಿಗೆ ಅವ್ರ ಸತೆ ಸಾಲದ ಬಾಧೆಯಿಂದ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ. ಲಕ್ಷ್ಮಿ ಕೈ ಸೇರುತ್ತೆ, ಯಾವ ವರ್ಗದಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಇದರದಲ್ಲಿ ಸತೆ ನಿಮಗೆ ಸಾಲದ ಬಾಧೆ ಸತೆ ನಿಮಗೆ ಖಂಡಿತ ಪರಿಹಾರ ಆಗುತ್ತೆ. ಮತ್ತು 3ನೇದಲ್ಲಿ ನಿಮಗೆ ಲಾಟ್ರಿ ಯೋಗ ಅಂತ ಹೇಳ್ತೀವಿ ನಾವು. ದೇಶ ವಿದೇಶದಲ್ಲಿ ತುಂಬ ಆಡ್ತಕ್ಕಂಥ, ಕೇರಳದಲ್ಲಿ ತುಂಬ ಆಡ್ತಾರೆ ಲಾಟ್ರಿ.
ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ನಾವು ಹೋದಾಗ ಅಯ್ಯಪ್ಪ ಸ್ವಾಮಿ ಮಾಲೆದಾರರು ಯಾವಾಗ ನಾವು ಹೋದಾಗ ಒಂದು ಲಾಟ್ರಿ ತೊಗೊಂಡ್ಬಂದಾಗ ನಮ್ಮ ಮೊನ್ನೆ ಹೋದ ವರ್ಷ ಡಿಸೆಂಟ್ ನೋಡಿದೆ, ಈ ವರ್ಷ ನೋಡಿದೆ, ಲಾಟ್ರಿ ಬಂದ ಮೇಲೆ ಅವನಿಗೆ 5 ಕೋಟಿ 3 ಕೋಟಿ 2 ಕೋಟಿ ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲಪ್ಪ ಅಂತಾರೆ. ಅದು ಯೋಗ, ಅದೃಷ್ಟ, ಟೈಮ್, ಲಕ್ ಅಂತಾರೆ ನೋಡಿ. ಆ ಥರದಲ್ಲಿ ಬರೋಂಥ ಒಂದು ಮಾರ್ಗದರ್ಶನ ಲಾಟ್ರಿ ಯೋಗ ಸತಿ ಇವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ವ್ಯಾಪಾರ ಅದು ತುಂಬ ಚೆನ್ನಾಗಿದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಜಾಬ್ ಹೋಲ್ಡರ್, ಜಾಬ್ ಅಪ್ಲಿಕೇಶನ್ ಯಾರು ಹಾಕಿದ್ದಾರೆ, ಯಾರು ಆಲೋಚನೆ ಮಾಡ್ತಾ ಇದ್ದಾರೆ, ಇವರಿಗೆ ನೌಕರಿ ಉದ್ಯೋಗ ದೇಶ ವಿದೇಶಗಳಲ್ಲಿ ಸತೆ ಇವರಿಗೆ ಒಳ್ಳೆ ಅಪ್ಲಿಕೇಶನ್ ಬಂದು ಇಮಿಡಿಯೇಟ್ಲಿ ಹೊರಗಡೆ ದೇಶಕ್ಕೆ ಹೋಗೋಂಥ ಒಂದು ಯೋಗ ಚೆನ್ನಾಗಿದೆ ಇವರಿಗೆ ಹೇಳ್ತಕ್ಕಂಥ. ನಾನು ಮದುವೆದಲ್ಲಿ ತುಂಬ ಅಡೆತಡೆ ಹೇಳಿದೆ, ಮದುವೆದಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ದೀನಿ ನಾನು. ಅದು 3 ದೋಷ ಇವರಿಗೆ ಪರಿಹಾರ ಆಗಬೇಕಂತ ಹೇಳಿದಂದರೆ ಮಾಂಗಲ್ಯ ದೋಷ, ಕರೆಮಣಿ ದೋಷ ಮತ್ತು ಮಂಗಳಮುಖಿ ದೋಷ ಮತ್ತು ನೋಡಬೇಕಂದ್ರೆ ವಿಧಿವೆ ದೋಷ. ನೀವು ಮಾಡಬೇಕಾಗಿದೆ ಇಷ್ಟೇ, ನಿಮಗೆ ಸಾಧ್ಯವಾದರೆ ನಿಮ್ಮ ಕುಲದೇವರು ಯಾವ ವಾರ ಇದೆ ಆ ವಾರದ ದಿನ ಒಂದು ನದಿ ಜಾಗದಲ್ಲಿ ಹೋಗಿ, ನದಿ ಅಂದರೆ ನೀರು ಸ್ಥಾನದಲ್ಲಿ ಹೋಗಿ ನಿಮ್ಮದು ಹಳೆಯ ಬಟ್ಟೆಯನ್ನು ಅವತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಪ್ರಕಾರದಲ್ಲಿ ನೋಡಬೇಕಂದ್ರೆ ಹೆಸರು ಪ್ರಕಾರದಲ್ಲಿ ನೀವು ಹುಟ್ಟಿದ ದಿನ ಆಗಿರ್ಬೇಕು. ಅವತ್ತು ಹುಟ್ಟಿದ ದಿನ ಅಂತ ಹೇಳಿದ್ರೆ ಡೇಟು, ನೀವು ಯಾವ ದಿನ ಹುಟ್ಟಿರ್ತೀರಿ, ಇಲ್ಲ ಯಾವ ನಕ್ಷತ್ರ ಬಂದಿರುತ್ತೆ, ಯಾವ ಡೇಟಲ್ಲಿ ಹುಟ್ಟಿರ್ತೀರಿ ನೀವು, ಆ ಡೇಟ್ ಒಳಗಡೆ ನಿಮ್ಮದು ಹಳೆ ಬಟ್ಟೆಯನ್ನು ನದಿಯಲ್ಲೇ ಬಿಟ್ಟು ಸ್ನಾನವನ್ನು ಮಾಡಿಕೊಂಡು ನಿಮ್ಮದು ಹಳೆ ಬಟ್ಟೆಯನ್ನು ನದಿ ಜಾಗದಲ್ಲಿ ಬಿಟ್ಟು ನೀವು ಹುಟ್ಟಿದ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನೀವು ಹುಟ್ಟಿದ ನಕ್ಷತ್ರ ಆಗಿರ್ಬೋದು, ಆ ಥರ ಮಾಡಿಕೊಂಡು ಮನೆಯಲ್ಲಿ ಒಂದು ತುಪ್ಪ ದೀಪವನ್ನು ಆರ ಮಾಡಿದರೆ 3 ಅಮಾವಾಸ್ಯೆ 3 ಪೂರ್ಣಿಮೆ ಒಳಗಡೆ ನಿಮಗೆ ಖಂಡಿತವಾಗಿ ಮಾಂಗಲ್ಯ ಕಾರ್ಯ ಆಗುತ್ತೆ, ಲಕ್ಷ್ಮಿ ಕೈ ಸೇರುತ್ತೆ. ಹೆಚ್ಚಿನ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನೇರವಾಗಿ ದಿಟ್ಟವಾಗಿ ಕೆಲವು ಕಡೆ ತಿಳ್ಕೊಂಡು, ಮತ್ತು ನಮ್ಮ ಕಡೆ ಎಷ್ಟೋ ಜನಗಳು ತಿಳ್ಕೊತಾರೆ, ಅದು ಬೇರೆ ಮಾತು. ನೀವು ಅದ್ರ ಯಾವ ಥರ ಸಮಸ್ಯೆ ಇದೆ, ಯಾವ ಥರ ಪ್ರಾಬ್ಲಮ್ ಇದೆ ಅಂತ ಆ ಪ್ರಾಬ್ಲಮ್ ನೀವು ಪರ್ಫೆಕ್ಟಾಗಿ ತಿಳ್ಕೊಂಡ್ಬಿಟ್ಟಂದ್ರೆ ಖಂಡಿತವಾಗಿ ಪರ ಆಗುತ್ತೆ. ಈ ತುಲಾರಾಶಿ ಪ್ರಕಾರದಲ್ಲಿ ವಜ್ರ ವೈಟ್ ಅಂತ ಬರುತ್ತೆ, ಲಕ್ಕಿ ಹರಳು. ಈ ಲಕ್ಕಿ ಹರಳುವನ್ನು ನೀವು ಧರಿಸ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಳ್ಳಿ, ನಿಮಗೆ ಖಂಡಿತ ಫಲ ಸಿಗುತ್ತೆ. ಬಟ್ಟೆ ಒಳಗಡೆ ಕೆಂಪು ಕಲರ್ ಇವರಿಗೆ ತುಂಬ ಚೆನ್ನಾಗಿರುತ್ತೆ, ಕಾಂಬಿನೇಷನ್ ಆಗಿ ಕೆಂಪುದು ಒಳ್ಳೆಯದಾಗುತ್ತೆ. ದಿಕ್ಕು ಇವರಿಗೆ ಸೂರ್ಯ ಅಂದರೆ ಪೂರ್ವ ದಿಕ್ಕು ಅಂತ ಹೇಳ್ತೀವಿ ನಾವು. ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡಿದ್ರೆ ಸತ ಇವರು ಮಾಡೋ ಕೆಲಸದಲ್ಲಿ ತುಂಬ ಅನುಕೂಲ ಆಗುತ್ತೆ. ಯಾರಿಗಾದರೂ ದುಡ್ಡು ಕೊಡಬೇಕು, ದುಡ್ಡು ತೆಗಿಬೇಕಂದ್ರೆ ಪೂರ್ವ ದಿಕ್ಕಿನ ಕಡೆ ನೀವು ತೊಗೊಂಡು ದುಡ್ಡು ಕೊಡಿ, ಲೇವಾದೇವಿ ಮಾಡಿ, ಅವ್ರಿಗೆ ಸತ ನಿಮಗೆ ಖಂಡಿತ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ. ನೀವು ಯಾವುದೋ ಕೆಲಸ ಮಾಡಬೇಡಂದ್ರೆ ವ್ಯಾಪಾರದಲ್ಲಿ, ಬಿಸ್ನೆಸ್ಸಲ್ಲಿ, ಹಣಕಾಸಲ್ಲಿ ಸುರಿಟಿವನ್ನು ಬಿಟ್ಟು ಸ್ವತಂತ್ರವಾಗಿ ಧನುಸು ರಾಶಿಯನ್ನು ಮಾಡ್ಕೊಂಡು ಬನ್ನಿ. ಎಲ್ಲರಿಗೂ ಒಳ್ಳೇದಾಗಬೇಕಂತ ನಮ್ಮ ಮಾರ್ಗದರ್ಶನ. ಇನ್ನು ಈ ಯಾರು ಕಾರ್ಯಕ್ರಮ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, 10 ಹಲವಾರು ಜನಗಳು ತಿಳಿಸ್ರಿ. ಇಷ್ಟು ದಿನ ಪ್ರೋತ್ಸಾಹ ಮಾಡ್ತಾಯಿದ್ರೆ ಎಷ್ಟೋ ಜನಗಳು ವಿಡಿಯೋ ನೋಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಬೇಕಂತ ನಮ್ಮ ಮಾರ್ಗದರ್ಶನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಕಾಣ್ತೀನಿ. ಅಲ್ಲಿವರೆಗೆ ನಮಸ್ಕಾರ.